ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇಂದು ಈ ವೈಕುಂಠ ಏಕಾದಶಿಯ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ವೈಕುಂಠ ಏಕಾದಶಿಯು ಭಾರತದ ಪ್ರಾಚೀನ ವ್ರತಗಳಲ್ಲಿ ಒಂದು. ರಕ್ಕಸೆಯ ಕಾಟದಿಂದ ಏಕಾದಶಿಯನ್ನು ಆಚರಿಸಲು ಆಗದ ವ್ರತಭ್ರಷ್ಟನಾಗಿದ್ದ ರುಕ್ಮಾಂಗದನೆಂಬ ಭಕ್ತನನ್ನು ಮಹಾವಿಷ್ಣು ಉದ್ಧರಿಸಿ ವೈಕುಂಠಕ್ಕೆ ಕರೆದುಕೊಂಡು ಹೋದನೆಂಬುದು ಇದಕ್ಕಿರುವ ಪೌರಾಣಿಕ ಹಿನ್ನೆಲೆ. ಈ ದಿನದಂದು ವೈಷ್ಣವ ದೇವಸ್ಥಾನಗಳಲ್ಲಿ ವಿಶೇಷವಾದ ಆಚರಣೆಗಳು ಜರುಗುತ್ತವೆ. ಈ ದಿನದಂದೇ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದ ಎನ್ನುವ ಪ್ರತೀತಿ ಇರುವುದರಿಂದ ಇದನ್ನು ಗೀತಾ ಜಯಂತಿ ಎಂದು ಕೂಡ ಆಚರಣೆ ಮಾಡುತ್ತಾರೆ. ಭಾರತೀಯ ಋಷಿಮುನಿಗಳು ಆಚರಣೆಗೆ ತಂದಿರುವ ಪ್ರತಿಯೊಂದು ಸಂಪ್ರದಾಯಗಳು ಕೂಡ ಜ್ಞಾನ ವಿಜ್ಞಾನದ ಮಿಶ್ರಣವಾಗಿದೆ. ಪ್ರತಿ ತಿಂಗಳಿಗೆ 2 ಬಾರಿ ಬರುವ ಏಕಾದಶಿ ವ್ರತದಿಂದ ದೇಹ ಶುದ್ಧಿ ಜೊತೆಗೆ ಜಡತ್ವ ನಿವಾರಣೆಯಾಗಿ ಮಾನಸಿಕ ಏಕಾಗ್ರತೆ ಬರುತ್ತದೆ. ವರ್ಷ ಪೂರ್ತಿ ಎಲ್ಲ ಏಕಾದಶಿಗಳನ್ನು ಆಚರಿಸಲು ಸಾಧ್ಯವಾಗದವರು ಕೊನೆ ಪಕ್ಷ ಪುಷ್ಯ ಮಾಸದ ಶುಕ್ಲ ಪಕ್ಷದ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಯೊಂದನ್ನಾದರೂ ಆಚರಿಸಿದಲ್ಲಿ ಪೂರ್ಣ ಫಲ ಪಡೆಯುವುದು. ಏಕಾದಶಿಯನ್ನು ಹರಿವಾಸ ಎಂದು ಕೂಡ ಕರೆಯಲಾಗುತ್ತದೆ. ಉಪವಾಸ ಎಂದರೆ ಭಗವಂತನನ್ನು ಸ್ಮರಿಸುತ್ತಾ ಅದರ ಸಾನ್ನಿಧ್ಯದಲ್ಲಿ ವ್ರತನಿಷ್ಠನಾಗಿ ಕಳೆಯುವುದು. ಏಕಾದಶಿ ದಿನದ ಅಭಿಮಾನಿ ದೇವತೆ ಶ್ರೀ ವಿಷ್ಣು ವೈಕುಂಠ ದ್ವಾರ ಈ ಮಹಾ ಸುದಿನವೇ ತೆರೆಯುತ್ತದೆ ಎಂಬ ಅಚಲವಾದ ನಂಬಿಕೆಯಿಂದಲೇ ಲಕ್ಷಾಂತರ ಭಕ್ತರು ಈ ಪವಿತ್ರ ದಿನದಂದು ಶ್ರೀಹರಿ ಅಂದರೆ ವಿಷ್ಣುವಿನ ದೇವಾಲಯಗಳಿಗೆ ಭೇಟಿ ನೀಡಿ ಶ್ರದ್ಧಾಭಕ್ತಿಯಿಂದ ಭಗವನ ದರ್ಶನ ದ್ವಾರವನ್ನು ಪ್ರವೇಶಿಸುತ್ತಾರೆ. ಹೀಗೆ ಪ್ರವೇಶಿಸಿದ್ದಲ್ಲಿ ವೈಕುಂಠದ ದ್ವಾರವನ್ನು ಪ್ರವೇಶಿಸಿದಂತೆ ಎಂಬ ದೃಢತೆಯಿಂದ ಸರದಲ್ಲಿ ಕಾದು ದ್ವಾರ ಪ್ರವೇಶ ಮಾಡುತ್ತಾರೆ. ಶ್ರೀ ವಿಷ್ಣು ಎಂಬುದಕ್ಕೆ ವಿಶೇಷ ಅರ್ಥವಿದೆ. ಹೀಗಂದರೆ ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವವನು ಮತ್ತು ಎಲ್ಲ ವಸ್ತುವಿನಲ್ಲಿ ಅಂತರ್ಗತನಾಗಿರುವವನು ಎಂದು ಅರ್ಥ. ಶ್ರೀಮನ್ನಾರಾಯಣನು ಮುಕ್ಕೋಟಿ ದೇವತೆಗಳಿಗೂ ದರ್ಶನ ಕೊಡುವ ದಿನವೂ ಆಗಿರುವುದರಿಂದ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಈ ನಾರಾಯಣ ಜಪವನ್ನು ನಿರಂತರ ಮಾಡುತ್ತಿದ್ದರೆ ಅಂತ್ಯದಲ್ಲಿ ವೈಕುಂಠ ಸೇರಬಹುದು ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ. ಮಹಾವಿಷ್ಣುವನ್ನು ನೀಲಮೇಘಶ್ಯಾಮ ಎಂದು ಕೂಡ ಕರೆಯುತ್ತಾರೆ. ವಿಷ್ಣುವಿಗೆ 4 ಕೈಗಳಿವೆ. ಶಂಖ, ಚಕ್ರ, ಗದಾ ಮತ್ತು ಪದ್ಮ ಇರುವವನು. ಶಂಖವು ಪಂಚಭೂತಗಳಲ್ಲಿ, ಚಕ್ರವು ಸಮಸ್ತ ಚಿತ್ತಗಳನ್ನು, ಗದೆಯು ಬುದ್ಧಿಯನ್ನು ಸೂಚಿಸಿದರೆ ಪದ್ಮವು ಸೃಷ್ಟಿಸಲ್ಪಡುವ ಪ್ರಪಂಚದ ಸಂಕೇತವಾಗಿದೆ. ವಿಷ್ಣುವಿನ ಸೃಷ್ಟಿಕರ್ತನೂ ಆಗಿರುವನು. ಧರ್ಮವು ಇಳಿಮುಖವಾಗಿ ಅಧರ್ಮವು ತಾಂಡವಾಡುತ್ತಿರುವಾಗ ಧರ್ಮವನ್ನು ಉದ್ಧರಿಸಲು ವಿಷ್ಣುವಿನು ದೇಹಧಾರಿಯಾಗಿ ಅವತರಿಸುತ್ತಾನೆ. ಈತನದು 10 ಅವತಾರಗಳು: ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ. ಏಕಾದಶಿ ಎಂದರೆ 11 ಎಂದು ಅರ್ಥ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸಿನಿಂದ ಅಂದರೆ ಧರ್ಮ, ಕರ್ಮ, ಜ್ಞಾನಗಳ ಕಾರಣದಿಂದ ಭಗವತ್ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳುವ ಕ್ರಿಯೆಯೇ ಏಕಾದಶಿ ಆಗಿದೆ. ಈ